ಇತ್ತೀಚೆಗೆ ನೀವು ಐಟಿ ಇವೆಲ್ಲ ರೇಡ್ ಅನ್ನು ನೋಡಿದ್ರಿ, ಇಡಿನೂ ಕೂಡ ರೇಡ್ ನೋಡಿದ್ರಿ. ಈಗ ಇಡಿ ಮತ್ತೊಂದು ನೋಟಿಸ್ ಅನ್ನ, ಸಮನ್ಸ್ ಅನ್ನ ಕೂಡ ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ ಸಮನ್ಸ್ ಅನ್ನ? ಬಾಲಿವುಡ್ನ ನಟಿ ಊರ್ವಶಿ ರೌಟೇಲಾಗೆ ಈಗ ಸಂಕಷ್ಟ. ಯಾಕೆ? ಬೆಟ್ಟಿಂಗ್ ಆಪ್ ಅಕ್ರಮ ಕೇಸ್ನಲ್ಲಿ ಇಡಿ ಸಮನ್ಸ್ ಅನ್ನ ಈಗ ನೀಡಿದೆ. ಸೆಪ್ಟೆಂಬರ್ 16ರಂದು ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಅನ್ನ ನೀಡಿರೋದು. ನಟ ದರ್ಶನ್ ಜೊತೆಗೆ ಐರಾವತ ಸಿನಿಮಾದಲ್ಲಿ ನಟಿಸಿದ್ದು ಈ ನಟಿ. ಬೆಟ್ಟಿಂಗ್ ಆಪ್ ಪ್ರಮೋಷನ್ ಅನ್ನ ಮಾಡಿದ್ದು ನಟಿ ಊರ್ವಶಿ ರೌಟೇಲಾ. ಸೊ ಹಾಗಾಗಿ ಬೆಟ್ಟಿಂಗ್ ಆಪ್ ಅನ್ನ ಮಾಡಿದಂಥವ್ರು ತುಂಬಾ ಜನ ಇದ್ದಾರೆ. ಅದರ ಪ್ರಮೋಷನ್ ಅನ್ನ ಮಾಡಿದಂಥವ್ರು ಅವರೆಲ್ಲರಿಗೂ ಕೂಡ ಕೊಡಬೇಕು, ಕರಿಬೇಕು, ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗೋ ರೀತಿಯಲ್ಲಿ ಮಾಡಬೇಕು. ಕಾರಣ ಕಾಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನರೆಲ್ಲ ಗುಂಡಿಗೆ ತಳ್ಳೋ ಕೆಲಸ ಮಾಡುವಂಥವ್ರೆಲ್ಲ, ಮಜಾ ನೋಡುವಂಥವ್ರೆಲ್ಲ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಕೊಟ್ಕೊಂಡು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಮಸೂದ್, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಅರುಣ್, ಬೆಟ್ಟಿಂಗ್ ಆಪ್ ನಲ್ಲಿ ಸಾಕಷ್ಟು ನಟ ನಟಿಯರು, ಅದರಲ್ಲೂ ಬಾಲಿವುಡ್ ನಟ ನಟಿಯರು ಜಾಸ್ತಿ ಪ್ರಮಾಣದಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ರು. ಈಗ ಆ ಸಂಬಂಧಪಟ್ಟಂತೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಇಡಿಯಿಂದ ತನಿಖೆ ನಡೀತಾ ಇದೆ. ಈ ಒಂದು ಪಟ್ಟಿಯಲ್ಲಿ ಈಗ ಊರ್ವಶಿ ರೌಟೇಲಾ ಮತ್ತೆ ನಟಿ ಗಾಯಕಿ ಮಿಮಿ ಚಕ್ರವರ್ತಿ ಇಬ್ಬರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. 16ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ. ಇದಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ನಟ ನಟಿಯರ ವಿಚಾರಣೆಯನ್ನು ಕೂಡ ಇಡಿಯಿಂದ ಮಾಡಲಾಗಿದೆ. ಮುಖ್ಯವಾಗಿ ಪ್ರಕಾಶ್ ರಾಜು, ದೇವರಕೊಂಡ, ರಾಣಾ ದಗ್ಗುಬಾಟಿ, ಹೀಗೆ ಸುಮಾರು 25ಕ್ಕೂ ಹೆಚ್ಚು ನಟ ನಟಿಯರ ವಿರುದ್ಧ ಬೆಟ್ಟಿಂಗ್ ಆಪ್ ನಲ್ಲಿ ಜಾಹೀರಾತು ನಟಿಸಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರೆಲ್ಲರಿಗೂ ಕೂಡ ನೋಟಿಸ್ ಕೂಡ ಕೊಡಲಾಗಿದೆ. ಕರ್ನಾಟಕದ ಕೆಲ ನಟರು ಕೂಡ ಅದರಲ್ಲಿದ್ದಾರೆ. ಹಾಗೇನೆ ಈಗ ಊರ್ವಶಿ ರೌಟೇಲಾ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರುವಂತದ್ದು ಸೆಪ್ಟೆಂಬರ್ 16ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ. ಇದು ಜನಗಳನ್ನ ದಾರಿ ತಪ್ಪಿಸುವಂತದ್ದು, ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಪರಿಣಾಮ ಬೀರುವಂತಹ ಬೆಟ್ಟಿಂಗ್ ಆಪ್ಗಳು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ನಿಷೇಧ ಮಾಡಿದೆ. ಅದಕ್ಕೂ ಮುನ್ನ ಏನ್ ಜಾರಿಯಲ್ಲಿತ್ತು ಆ ಸಂದರ್ಭದಲ್ಲಿ ಈ ನಟ ನಟಿಯರು ಜಾಹೀರಾತುಗಳಲ್ಲೂ ನಟಿಸಿದ್ರು. ಆ ಹಿನ್ನೆಲೆಯಲ್ಲೇ ದೂರು ದಾಖಲಿಸಿಕೊಂಡು ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಪ್ರಯತ್ನವನ್ನ ಇಡಿ ಮಾಡ್ತಾ ಇದೆ. ಈಗ ಊರ್ವಶಿ ರೌಟೇಲಾ ಅವರು ಸೆಪ್ಟೆಂಬರ್ 16ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ನಟಿ ಗಾಯಕಿ ಮಿಮಿ ಚಕ್ರವರ್ತಿ ಅವರು ಕೂಡ ವಿಚಾರಣೆಗೆ ಬರಬೇಕು ಅಂತ ಅವ್ರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಒಟ್ಟಾರೆಯಾಗಿ ಸಮಾಜಕ್ಕೆ ಮಾರಕ ಆಗಿರುವಂತಹ ಬೆಟ್ಟಿಂಗ್ ಆಪ್ ನಲ್ಲಿ ನಟಿಸಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇಡಿ ತನಿಖೆ ಮಾಡ್ತಾ ಇದೆ. ಅರುಣ್. ಓಕೆ ಮಸೂದ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು.